ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಯಪ್ಪ ಇಂದಿನಂತೆ ಇವಾಗ ನಾನು ನಿಮಗೆ ಒಂದು ಬೀಗರಲ್ಲಿ ಒಂದು ಒಳ್ಳೆ ಲೇಔಟಲ್ಲಿ ಒಂದು ಮನೆ ತೋರ್ಸೋಕೆ ಕರ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಫಸ್ಟ್ ಇವಾಗ ನಿಮಗೆ ರೋಡ್ ಬಿಡ್ತಾನೆ ತೋರಿಸ್ತಾ ಇದ್ದೀನಿ. ರೋಡು ತುಂಬಾ ಚೆನ್ನಾಗಿದೆ, ರೋಡ್ ಕೂಡ ಬಿಡ್ತಾಗಿದೆ ಅಲ್ವಾ. ಏನಂದರೆ ಇದು ನಾನು ತೋರಿಸ್ತಾ ಇರೋ ಮನೆ ನಿಮಗೆ 2040 ಆಗಿರ್ತದೆ ಸ್ನೇಹಿತರೆ. ನೋಡಿ, ನಾನು ತೋರಿಸ್ತಾ ಇರೋ ಮನೆ ಎಲಿವೇಶನ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ 2040. ನೋಡಿ, ಈ ಮನೆ 2040 ಆಗಿರ್ತದೆ. ನಾರ್ತ್ ಫೇಸ್ ನೋಡಿ, ಕಂಪ್ಲೀಟ್ ಫಿನಿಶ್ ಆಗಿರೋಂಥ ಮನೆ. ನಿಮಗೆ ಕಾವೇರಿ ಮೀಟ್ರ್ ಕೂಡ ಬಂದಿದೆ ಅಂಥ ಒಂದು ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ನಾವೀಗ ಒಳಗಡೆ ಹೋಗಿ ಮನೆ ಹೇಗಿದೆ ಮತ್ತು ಮನೆ ವಿವರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ ಸ್ನೇಹಿತರೆ, ಆಲ್ರೆಡಿ ಕಾವೇರಿ ಮೀಟ್ರು ನಾನು ಹೇಳಿದ್ನಲ್ಲ, ಕಾವೇರಿ ಮೀಟ್ರು ಕೂಡ ರೆಡಿ ಇದೆ. 2040 ಸೈಜ್ ಬರುತ್ತೆ. ನಾರ್ತ್ ಫೇಸ್ ರೋಡು, ನಾರ್ತ್ ಫೇಸ್ ಡೋರ್ ಮಾಡಿದ್ದಾರೆ. ಎರಡೂ ಕೂಡ ಸೆಟ್ ಪ್ಯಾಕ್ ಕೂಡ ಬಿಟ್ಟಿದ್ದಾರೆ. ಎಲ್ಲ ಕಡೆ ಆಲ್ರೌಂಡ್ ಸೆಟ್ ಪ್ಯಾಕ್ ಇದೆ. ನೋಡಿ, ನಿಮಗೆ ಸೆಟ್ ಪ್ಯಾಕ್ ಕೂಡ ನಾನು ನೋಡಿ ಆ ಕಡೆಯಿಂದ ಹೋಗಿ ವಾಪಸ್ ನಿಮ್ಗೆ ಆ ಕಡೆನೂ ಸೆಟ್ ಪ್ಯಾಕ್ ತೋರಿಸ್ಬಿಡಲ್ಲ ಒಂದು ಸಾರಿ. ಈ ಕಡೆ ಕೂಡ ಸೆಟ್ ಪ್ಯಾಕ್ ಆಲ್ಮೋಸ್ಟ್ ಎಲ್ಲ ಕಡೆ ರೆಡಿ ಇದೆ. ನೋಡಿ, ಗಾಡಿ ಪಾರ್ಕಿಂಗ್ ಫ್ರೀಯಾಗಿದೆ, ಆಯಿತಾ. ಆರಾಮಾಗಿ 2 ಕಾರ್ ನಿಲ್ಸ್ಕೊಬೋದು, ಅಷ್ಟು ಪಾರ್ಕಿಂಗ್ ಇದೆ ಸ್ನೇಹಿತರೆ. ಇನ್ನು ಇದ್ರ ಮನೆ ಡೀಟೇಲ್ಸ್ ಕೊಡೋದಾದರೆ ನಿಮಗೆ ನೋಡಿ, ಮನೆ ಕೆಳಗಡೆ ಸಿಂಗಲ್ BHK ಇದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಆ ಪೇಂಟ್ ಡಬ್ಬ ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ, ಯಾಕಂದರೆ ಟಚ್ ಅಪ್ ಏನಾದರೂ ಮಾಡಿಕೊಡ್ಬೇಕಂದ್ರೆ ನಿಮಗೆ ಬೇಕಲ್ವ. ನೋಡಿ, ಇದು ನಿಮಗೆ ಕಿಚನಲ್ಲಿ ಯುಟಿಲಿಟಿ ಕೂಡ ಇದೆ. ಸಿಂಗಲ್ BHK ಆದರೂ ಯುಟಿಲಿಟಿ ಕೊಟ್ಟಿದ್ದಾರೆ. ಕಾಮನ್ ಟಾಯ್ಲೆಟ್ ಇದೆ. ಬನ್ನಿ, ಇನ್ನು ಓನರ್ ಇರೋವಂಥ ಒಂದು ಡೂಪ್ಲೆಕ್ಸ್ ಹೌಸ್ನ ನಾನು ನಿಮಗೆ ತೋರಿಸ್ತೇನೆ. ಡೂಪ್ಲೆಕ್ಸ್ನ ನಾನು ನಿಮ್ಗೆ ತೋರ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡಿ. ಇನ್ನು ನೀವು ಸ್ಟೇರ್ ಕೇಸ್ ನೋಡೋದಾದರೆ ತುಂಬಾ ಫ್ರೀಯಾಗಿ ರಿಚಾಗಿ ಮಾಡಿದ್ದಾರೆ. ನೋಡಿ, ಆರಾಮಾಗಿ ಫುಲ್ಲು ಫ್ರೀ ಇದೆ ಅಲ್ವಾ. ನೋಡಿ, ಇನ್ನು ಡೋರ್ ನೋಡೋದಾದರೆ ನೀವು ಡೋರ್ ವೈಸ್ ನೋಡೋದಾದರೆ ನೋಡಿ, ವಾಸ್ಕಲ್ಲು ಪ್ಲಸ್ ಡೋರ್ ಎರಡೂ ತುಂಬ ಡಿಸೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈ ಕಡೆ ನೀವು ನೋಡಿ, ಹಾಲು ಫುಲ್ ಹಾಲ್ ಬರುತ್ತೆ. ಮತ್ತು ದೇವ್ರ ಮನೆ ಫುಲ್ ವುಡ್ಡಲ್ಲೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆಯಲ್ಲ ದೇವ್ರ ಮನೆ. ಇನ್ನು ಈ ಕಡೆ ನೋಡಿ, ಫುಲ್ ಹಾಲಿದೆ. ಮುಂದೆ ಹೋದರೆ ನಿಮ್ಗೊಂದು ಕಿಚನ್ ಇರುತ್ತೆ ಅಷ್ಟೇ. ಇಲ್ಲಿ ನೋಡಿ, TV ಯೂನಿಟು ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ TV ಯೂನಿಟು. ಇನ್ನು ನಿಮಗೆ ಮೇಲೆ POP ತೋರಿಸಿದ್ದಾರೆ. POP ಡಿಸೈನ್ ನೋಡಿ ತುಂಬಾ ಚೆನ್ನಾಗಿ ಮಾಡಿದಾರಲ್ಲ. ನಿಮ್ಗೆ ಏನಂದರೆ ವಿಂಡೋ ಕೂಡ ಅಷ್ಟೇ ದೊಡ್ಡದಾಗಿದೆ. ವಿಂಡೋ ನಿಜವಾಗೂ ಚೆನ್ನಾಗಿ ಮಾಡಿದ್ದಾರೆ ಅನ್ಕೊತೀನಿ ನೋಡಿ, ಯಾಕಂದರೆ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ದೊಡ್ಡ ವಿಂಡೋ ನೋಡಿ, ಅದು ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ UPS ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ರೂಮ್ ಇದೆ ನೋಡಿ. ಇದು ಫುಲ್ಲು ಕಿಚನ್ನು, ಯುಟಿಲಿಟಿ ಇದೆ, ಕಾಮನ್ ಟಾಯ್ಲೆಟ್ ಬರುತ್ತೆ, ಕೆಳಗಡೆ ಒಂದು ರೂಮ್ ಬರುತ್ತೆ. ನಾವು ಇನ್ನು ಇದರಲ್ಲಿ ಫಸ್ಟ್ ಫ್ಲೋರ್ ಹೋಗೋದಾದರೆ 2 ರೂಮ್ ಬರುತ್ತೆ. ಆ 2 ರೂಮ್ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಅದ್ರ ಮೇಲೆ ಕೂಡ ಒಂದು ಗೆಸ್ಟ್ ರೂಮ್ ಇದೆ, ಎಲ್ಲನೂ ತೋರಿಸ್ತೀನಿ. ನಾವಿದೀಗ ಮೇಲ್ಗಡೆ ಅಲ್ವಾ. ಲೆಫ್ಟ್ ನೋಡೋದಾದರೆ ನೀವು ನೋಡಿ, ಲೆಫ್ಟಲ್ಲಿ ಒಂದು ರೂಮ್ ಫುಲ್ಲು ಫ್ರೀಯಾಗಿದೆ ನೋಡಿ, ಫುಲ್ಲು ಫ್ರೀಯಾಗಿದೆ. ದೊಡ್ಡ ರೂಮ್ ಕೊಟ್ಟಿದ್ದಾರೆ ನಿಮ್ಗೆ. ಹಂಗೆ ನೋಡಿ, ವರ್ಕ್ ಕೂಡ ತುಂಬಾ ಒಂದೇ ಕಲರ್ ಯೂಸ್ ಮಾಡಿದ್ರು, ಡೀಸೆಂಟ್ ಕಲರ್ ಹಾಕಿದ್ದಾರೆ. ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ವಿಂಡೋ ಕೂಡ ಬಿಗ್ ವಿಂಡೋ ಹಾಕಿರೋದ್ರಿಂದ ಗಾಳಿ ಬೆಳಕು ನಿಮಗೆ ತೊಂದರೆ ಬರೋಲ್ಲ. ಈ ಕಡೆ ಕೂಡ ಒಂದು ಡೋರ್ ಇರೋದ್ರಿಂದ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಬಾಲ್ಕನಿ ಕೂಡ ಫ್ರೀ ಆಗಿದೆ ನೋಡಿ, ಬಾಲ್ಕನಿನೂ ಫ್ರೀ ಆಗಿದೆ ಅಲ್ವಾ. ಇನ್ನು ಈಗ ನಾವು ಲೆಫ್ಟಲ್ಲಿರೋ ರೂಮ್ ನೋಡಿದ್ವಿ. ರೈಟಲ್ಲಿರೋ ರೂಮ್ ನೋಡೋದಾದರೆ
ರೈಟಲ್ಲಿ ಕೂಡ ಒಂದು ರೂಮ್ ಇದೆ ಅನ್ನಲ್ಲ, ಆ ರೂಮ್ ಕೂಡ ನೋಡಿಬಿಡಿ. ನೋಡಿ ಇದು ಕೂಡ ರೂಮ್ ದೊಡ್ಡದಾಗೇ ಇದೆ. ಯಾಕಂದರೆ 800 ಸ್ಕ್ವೇರ್ ಫೀಟಲ್ಲಿ ಎರಡೆರಡು ರೂಮ್ ಮಾಡಿರೋದ್ರಿಂದ ಫುಲ್ಲು ದೊಡ್ಡದಾಗಿ ಬಂದಿದೆ. ನೋಡಿ ಫುಲ್ಲು ದೊಡ್ಡ ರೂಮು. ನೀವು ಯಾವುದೇ ಕಾರ್ಡ್ ತೊಗೊಂಬಂದರೂ ಹಾಕ್ಕೊಬೋದು. ವುಡ್ ವರ್ಕ್ ಮಾತ್ರ ತುಂಬಾ ಡೀಸೆಂಟಾಗಿ ಕಲರು ಕಾಂಬಿನೇಷನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇದು ಡ್ರೆಸ್ಸಿಂಗ್ ರೂಮು. ನಿಮಗೆ ಇಲ್ಲಿ ಟಾಯ್ಲೆಟ್ ಬಂದಾದಮೇಲೆ ನೋಡಿ ಇದು ಟಾಯ್ಲೆಟ್ ಇದೆಯಲ್ವಾ, ನೋಡಿ ಅದು ಕೂಡ ಫುಲ್ ಫ್ರೀ ಆಗಿದೆ. ನಿಮಗದಾದಮೇಲೆ ಇಲ್ಲಿ ಬರ್ತೀರಾ ಅಂದರೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್, ಇದು ಡ್ರೆಸ್ಸಿಂಗ್ ರೂಮ್ ಥರ ಮಾಡಿದ್ದಾರೆ. ಇದು ಒಂದು ಅಲ್ಲಿ ಡೋರ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ರೂಮಲ್ಲಿ ನೀವು POP ನೋಡೋದಾದರೆ ನೋಡಿ ತುಂಬಾ ಡೀಸೆಂಟಾಗಿ ಯಾವುದೂ ಕಲ್ಲರ್ನ ಓವರ್ ಕಲರ್ ಮಾಡಿಲ್ಲ. ಅದೊಂದು ನಿಜವಾಗೂ ಚೆನ್ನಾಗಿ ಕಾಣುತ್ತೆ. ಡೀಸೆಂಟ್ ವೈಟು ಜಾಸ್ತಿ ಬಳಸಿದ್ದಾರೆ. ನಾನೀಗ ಮೇಲ್ಗಡೆ ಒಂದು ಗೆಸ್ಟ್ ರೂಮ್ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ ಸ್ನೇಹಿತರೆ, ಇದು ಗೆಸ್ಟ್ ರೂಮ್ ಬರುತ್ತೆ. ನೋಡಿ ಇದು ನೀವು ಗೆಸ್ಟ್ ರೂಮ್ ಆಗಾದರೂ ಯೂಸ್ ಮಾಡ್ಬೋದು, ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಸೇಮ್ ಕೆಳಗಡೆ ಏನಿದೆಯೋ ಅದೇ ಸೈಜ್ ಇದೆ. ವುಡ್ ವರ್ಕ್ ಒಂದು ಮಾಡಿಲ್ಲ ಈ ರೂಮ್ಗೆ. ಫ್ರೆಂಡ್ಸ್, ಇನ್ನು ಸೋಲಾರ್ ಪಾಯಿಂಟು ಮತ್ತು ಟ್ಯಾಂಕ್ ರೂಮ್ ಎಲ್ಲ ಇದ್ರ ಮೇಲೆ ಬರುತ್ತೆ. ಇನ್ನು ಇದ್ರ ಡೀಟೇಲ್ಸ್ ಹೇಳೋದಾದರೆ ಸ್ನೇಹಿತರೆ, ಆಲ್ರೆಡಿ ನಾನು ಹೇಳಿದ್ದೀನಿ, ಇನ್ನೊಂದು ಸರಿ ಹೇಳ್ತೀನಿ ಸ್ನೇಹಿತರೆ. ಇದು ಹಬ್ಬಿಗೆರೆ ಬರುತ್ತೆ, 2040 ಸೈಜ್ ಬರುತ್ತೆ. ನಾರ್ತ್ ಫೇಸ್ ರೋಡ್ ಬರುತ್ತೆ, ನಾರ್ತ್ ಡೋರೇ ಮಾಡಿದ್ದಾರೆ. ನೋಡಿ ಸುತ್ತ ನಿಮಗೆ ಹೆಂಗಿದೆ ಏರಿಯಾ ಅಂತ ಕೂಡ ತೋರಿಸಿದ್ದೀನಿ. ನೋಡಿ ಸ್ನೇಹಿತರೆ, ಇದ್ರ ನಿಯರ್ ಅಂದರೆ ನಿಮಗೆ RR ಕಾಲೇಜು, RR ಇನ್ಸ್ಟಿಟ್ಯೂಟ್ ತುಂಬಾ ಹತ್ತಿರ ಇದೆ. ಅಯ್ಯಪ್ಪ ಸ್ಕೂಲ್ ಹತ್ತಿರ ಇದೆ, ರ್ಯಾಂಬೋ ಸ್ಕೂಲ್ ಹತ್ತಿರ ಇದೆ, ನಾರಾಯಣ್ ಸ್ಕೂಲು, ನಾರಾಯಣ್ ಇನ್ಸ್ಟಿಟ್ಯೂಟು, ಸಪ್ತಗಿರಿ ಯೂನಿವರ್ಸಿಟಿ ಎಲ್ಲ ಹತ್ತಿರದಲ್ಲೇ ಇರುವಂಥ ಒಂದು ಮನೆ ಆಗಿರ್ತದೆ. ನೋಡಿ ಫ್ರೆಂಡ್ಸ್, ಯಾರಿಗಾದರೂ ಬೇಕಾದ್ರೆ ದಯವಿಟ್ಟು ಮತ್ತು ಇನ್ನೊಂದು ಸಾರಿ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಲಾಸ್ಟಲ್ಲಿ, ಸಾರಿ ಸ್ನೇಹಿತರೆ. 2040 ಸೈಜು, ನಾರ್ತ್ ಫೇಸು, ರೇಟ್ ಬಂದು 145, ಏಕಾತ, ಕಾವೇರಿ ಮೀಟ್ರು ಆಲ್ರೆಡಿ ಬಂದಿದೆ, KEB ಮೀಟ್ರು ಕೂಡ 100% ರೆಡಿ ಆಗಿರೋವಂಥ ಮನೆ. ಈ ನಾಳೆನೇ ನೀವು ರಿಜಿಸ್ಟ್ರಿಗೆ ಹೋಗ್ಬೋದು ಫ್ರೆಂಡ್ಸ್, ಆ ಥರ ಮನೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ಯಾರಿಗಾದರೂ ನಿಮ್ಮ ಮನೆ ಅಥವಾ ಸೈಟು ಅಥವಾ ಜಮೀನು ಏನನ್ನಾದರೂ ನಾವು ನಿಮಗೆ ನಮ್ಮ ಚಾನಲಲ್ಲಿ ಇದನ್ನು ವಿಡಿಯೋ ಹಾಕ್ಕೊಡ್ಬೇಕಂದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು.